30-40 ಲಕ್ಷ ಫೋನ್ ಇಟ್ಟಿದ್ದಾರೆ. ಇವತ್ತು ಯೂತ್ ಎಲ್ಲರ ಕೈಯಲ್ಲಿ ಫೋನ್ ಇದೆ. ಸಾಮಾಜಿಕ ನ್ಯಾಯ ಅಂತ ಸರ್ಕಾರ ಹೇಳ್ತದೆ, ಎಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲಲ್ಲ? ಯಾಕೆ ನಮ್ಮ ಮುನಿಯ ಒಂದು ಮಂತ್ರಿಯನ್ನು ಕೊಟ್ಟಿದ್ದಾರೆ? 7-8 ದಿನ ಆಗಿದೆ. ಇವತ್ತೆಲ್ಲರ ಯೂತ್ಸ್ ಅಲ್ಲಿ ಹೋಗಿದೆ. ಮುಂದಿನ ದಿನಮಾನದಲ್ಲಿ ಒಂದು ಶಕ್ತಿ, ನಾವೇನ್ 135 ವರ್ಷ ಕಾಂಗ್ರೆಸ್ ಜೊತೆಗೆ ಇದ್ದೀವೋ, ಮುಂದೊಂದು ದಿನ ಈ ಜನ ದಿನೇ 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 ನಶಿಸಿ ಹೋಗಂತ ಕಾಲ ದೂರ ಇದೆ. ನೀವು ದಯಮಾಡಿ ಹೀಗೆ ಜಾಗೃತರಾಗಬೇಕು. ನಮ್ಮ ಸಮಾಜಕ್ಕೆ 2-3 ಮಂತ್ರಿ ಸ್ಥಾನವನ್ನು ಕೊಡಬೇಕು. ಕೂಡಲೇ ಆಂಜನೇಯ ಸಾಹೇಬರಿಗೆ MLC ಮಾಡಿ ಮಂತ್ರಿಯನ್ನು ಮಾಡಬೇಕು. ಯಾಕೆಂದ್ರೆ ರಾಜ್ಯದಲ್ಲಿ ಸುತ್ತಾಡುವಂತ ಏಕೈಕ ನಾಯಕ, ಮನೆ ಮಾತಾಗಿರ್ತಕ್ಕಂಥ ಮಾದಿಗರ ನಾಯಕ. ಇವತ್ತು ರಾಜ್ಯದಲ್ಲಿ ಬೆಂಕಿ ಹತ್ತಿತ್ತು ಒಳ ಮೀಸಲಾತಿ ವಿಚಾರವಾಗಿ. ಆದ್ರೆ ಆಂಜನೇಯವರು ಎಲ್ಲರೂ ಕೂಡ ಎಲ್ಲಾ ನಮ್ಮ ಸಮಾಜದ ಲೀಡರ್ಗಳಿಗೆ ಸಮಾಧಾನ ಮಾಡಿಸಿ, ಇಲ್ಲ ಸಿದ್ದರಾಮಯ್ಯ ಮಾಡ್ತಾರೆ, ನಮಗೆ ನ್ಯಾಯ ಕೊಡ್ತಾರೆ, ಯಾವುದೇ ಕಾರಣಕ್ಕೆ ಅವರಿಂದ ನಮ್ಗೆ ಅನ್ಯಾಯ ಆಗಲ್ಲ ಅಂದ್ಬಿಟ್ಟು ನಾವು ಹೇಳಿರ್ತಕ್ಕಂಥ ಎಲ್ಲದಕ್ಕೂ ಒಪ್ಕೊಂಡು ಬಂದಿದ್ದೀವಿ. ಅವರು ಅಧಿಕಾರವನ್ನ ಕೊಡ್ಲಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಈ ಒಳ ಮೀಸಲಾತಿ ವಿಚಾರವಾಗಿ ಈಗಾಗಲೇ ಮಾದಿಗ ಸಮಾಜ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುನ್ಸ್ಕೊಂಡಿದೆ. ಅದೇನಾದ್ರೂ ನಮ್ಮ ಸಾಹೇಬರಿಗೆ ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಖಂಡಿತ ಮುಂದಿನ ಚುನಾವಣೆಯಲ್ಲಿ ಮಾದಿಗ ಸಮಾಜ ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಾಯಿಸ್ತೈತೆ ಅನ್ನೋದು ಬಹಳಷ್ಟು ಸಮಾಜದ ಒಂದು ಕೂಗಾಗಿದೆ. ಹಾಗಾಗಿ ಮಾನ್ಯ ಎಚ್ ಆಂಜನೇಯವರು ನಮ್ಮೆಲ್ಲರ ಗಟ್ಟಿ ಧ್ವನಿಯಾಗಿದ್ದಾರೆ. ಶೋಷಿತರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ವರ್ಗ ಪರವಾಗಿ ಎಲ್ಲ ಸಮಾಜದ ಧ್ವನಿಯಾಗಿದ್ದಾರೆ. ಹಾಗಾಗಿ ಅವರ ಶಕ್ತಿಯನ್ನ, ಅವರ ಜನಪ್ರಿಯತೆಯನ್ನ ಕಾಂಗ್ರೆಸ್ ಪಕ್ಷ ಬಳಸಿಕೊಂಡು ಮುಂದಿನ ದಿನಗಳಲ್ಲಿ, ಇದು ಕೇವಲ ಇನ್ನು 2 ವರ್ಷದ್ದಲ್ಲ, 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಆಂಜನೇಯ ಅವರಿಗೆ MLC ಮಾಡಬೇಕು. ರಾಜ್ಯ ತುಂಬಾ ಸುತ್ತಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟು ಮಂತ್ರಿಯನ್ನು ಕೂಡ ಮಾಡ್ಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಆಗಿದೆ.